ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 30ನೇ ಪಂದ್ಯ ಕಲ್ಕತ್ತಾ ಮತ್ತು ಪುಣೆ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಕಲ್ಕತ್ತಾ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಪುಣೆ ತಂಡ 20 ಓವರ್ಗಳಲ್ಲಿ 182 ರನ್ಗಳನ್ನು ಬಾರಿಸಿ 5 ವಿಕೆಟನ್ನು ಕಳ್ಕೊಂಡು 183 ರನ್ಗಳ ಒಂದು ಟಾರ್ಗೆಟನ್ನು ನೀಡುತ್ತೆ. ಇನ್ನು ಪುಣೆ ತಂಡದಲ್ಲಿ ಬ್ಯಾಟಿಂಗನ್ನು ನೋಡೋದಾದರೆ ಸ್ಟೀವ್ ಸ್ಮಿತ್ ಅವರು, ಕ್ಯಾಪ್ಟನ್ ಅವರು, 1 ಸಿಕ್ಸು ಮತ್ತು 4 ಫೋರ್ಗಳ ನೆರವಿನೊಂದಿಗೆ 51 ರನ್ನನ್ನು ಅವರು ಬಾರಿಸ್ತಾರೆ. ಅದನ್ನು ಬಿಟ್ಟರೆ ಅಜಿಂಕ್ಯ ರಹಾನೆ ಅವರು 1 ಸಿಕ್ಸು ಮತ್ತು 4 ಫೋರ್ಗಳ ನೆರವಿನೊಂದಿಗೆ 46 ರನ್ನನ್ನು ಬಾರಿಸ್ತಾರೆ. ಮತ್ತು ರಾಹುಲ್ ತ್ರಿಪಾಠಿ ಅವರು 38 ರನ್ನು, MS ಧೋನಿ ಅವರು 23 ರನ್ನನ್ನು ಬಾರಿಸ್ತಾರೆ. ಈ ಮೂಲಕ ಒಂದು ಸಾಧಾರಣ ಮೊತ್ತವನ್ನು ಕಲೆ ಹಾಕಿದಂಥ ಪುಣೆ ತಂಡ 183 ರನ್ಗಳ ಒಂದು ಟಾರ್ಗೆಟನ್ನು ಕಲ್ಕತ್ತಾ ತಂಡಕ್ಕೆ ನೀಡುತ್ತೆ. ಈ ಒಂದು 183 ರನ್ಗಳ ಒಂದು ಟಾರ್ಗೆಟನ್ನು ಬೆನ್ನತ್ತಿದಂಥ ಕಲ್ಕತ್ತಾ ತಂಡ ಕೇವಲ 18 ಓವರ್ಗಳಲ್ಲಿ ಒಂದು ಟಾರ್ಗೆಟನ್ನು ಚೇಸ್ ಮಾಡಿರುವಂಥದ್ದು. ಕಲ್ಕತ್ತಾ ತಂಡದ ಒಂದು ಬ್ಯಾಟಿಂಗ್ ನೋಡಿದ್ರೆ ನಮ್ಮ ಕನ್ನಡಿಗ ರಾಬಿನ್ ಉತ್ತಪ್ಪ ಅವರು 6 ಸಿಕ್ಸ್ ಮತ್ತು 7 ಫೋರ್ಗಳೊಂದಿಗೆ ಕೇವಲ 47 ಬಾಲಲ್ಲಿ 87 ರನ್ಗಳನ್ನು ಬಾರಿಸಿ ಮಿಂಚಿಸ್ತಾರೆ. ಇನ್ನು ಗೌತಮ್ ಗಂಭೀರ್ ಅವರು 62 ರನ್ನನ್ನು ಬಾರಿಸ್ತಾರೆ. ಈ ಮೂಲಕ ಕಲ್ಕತ್ತಾ ತಂಡಕ್ಕೆ 7 ವಿಕೆಟ್ಗಳೊಂದು ರೋಚಕ ಜಯ ಸಿಕ್ಕಿರುವಂಥದ್ದು. ಇನ್ನು ಕಲ್ಕತ್ತಾ ತಂಡದ ಬೌಲಿಂಗನ್ನು ನೋಡೋದಾದರೆ ಕುಲ್ದೀಪ್ ಯಾದವ್ ಅವರು 2 ವಿಕೆಟನ್ನು ಪಡ್ಕೊಂಡ್ರೆ, ಪಿಯೂಷ್ ಚಾವ್ಲಾ, ಸುನಿಲ್ ನಾರಾಯಣ್, ಉಮೇಶ್ ಯಾದವ್ ಅವರು ತಲಾ 1 ವಿಕೆಟನ್ನು ಪಡ್ಕೋತಾರೆ. ಇನ್ನು ಪುಣೆ ತಂಡದ ಬೌಲಿಂಗನ್ನು ನೋಡಿದ್ರೆ ಡ್ಯಾನಿಯಲ್ ಕ್ರಿಶ್ಚಿಯನ್ ಮತ್ತು ಉನ್ನತ್ ಕಟ್ ಅವರು ತಲಾ 1 ವಿಕೆಟನ್ನು ಪಡ್ಕೋತಾರೆ. ಉಳಿದ ಯಾವ ಬೌಲರ್ಗಳು ಅಂತ ಒಂದು ರೋಚಕ ಬೌಲಿಂಗ್ ಪ್ರದರ್ಶನವನ್ನು ಮಾಡಲ್ಲ. ಈ ಮೂಲಕ ಕಲ್ಕತ್ತಾ ತಂಡಕ್ಕೆ ಒಂದು ರೋಚಕ ಜಯ ಸಿಕ್ಕಿರುವಂಥದ್ದು. ಇನ್ನು ನಮ್ಮ ಕನ್ನಡಿಗ ರಾಬಿನ್ ಉತ್ತಪ್ಪ ಅವರಿಗೆ 87 ರನ್ಗಳನ್ನು ಬಾರಿಸಿದ್ದಕ್ಕೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಈ ಮೂಲಕ ಕಲ್ಕತ್ತಾ ತಂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ. ಹೌದು, ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿ ಅವರಿನ್ನು ಕೇವಲ 1 ಅಥವಾ 2 ಮ್ಯಾಚನ್ನು ಗೆದ್ದರೆ ಸಾಕು, ಅವರು ಸೆಮಿಫೈನಲ್ ಹಂತವನ್ನು ತಲುಪ್ತಾರೆ. ನಿಮಗೆ ಅನಿಸುತ್ತೆ ಒಂದು ಕಲ್ಕತ್ತಾ ತಂಡದ ರೋಚಕ ಜಯದ ಬಗ್ಗೆ? ಕೆಲವು ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.